ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ನಾಳೆ ದಿನ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡೋದಕ್ಕೆ ಸ್ವಲ್ಪ ನೋಡ್ಕೊಂಬೋಣ. ಒನ್ ಡೇ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ನಾವು ನಿನ್ನೆ ಏನ್ ಹೇಳಿದಪ್ಪ ಅಂದ್ರೆ ಈ ಒಂದು ಏನ್ ಜಾಗದಲ್ಲಿ ಇದಪ್ಪ ಅಂದ್ರೆ ಇಲ್ಲಿ ಒಂದು 50,500 ಏನಿದೆಪ್ಪ ಒಂದು ಸಪೋರ್ಟ್ ಇದೆ. ಆಮೇಲೆ ಅದಕ್ಕಿಂತ ಒಂದು ಮೊದಲೇ ಏನಿದೆಪ್ಪ ಈ ಒಂದೇನು ಝೋನ್ ಇದೆಯಲ್ಲ, ಈ ಒಂದು ಝೋನ್ ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಇದೆ ಅಂತ ನಮ್ಗೆ ಹೇಳಿದೆ, ಹೌದಾ? ಸೊ ಇವತ್ತಿನ ದಿನ ಏನಿದೆಪ್ಪ ಅಂದ್ರೆ ಇದನ್ನು ಕೂಡ ಒಂದು ಹೆವಿ ಸಪೋರ್ಟ್ ಆಗಿ ಆಕ್ಟ್ ಮಾಡಿದೆ. ಆಮೇಲೆ ಈ ಒಂದು ಝೋನ್ ಏನಿದೆಲ್ಲ ಹಿಂದಿಂದ ಪ್ರಿವಿಯಸ್ ಡೇ ಒಂದು ಸ್ವಿಂಗ್ ಏನಿದೆ ಇದನ್ನು ಕೂಡ ಏನಿದೆಪ್ಪ ಅನ್ನೋ ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಆಗಿ ಆಕ್ಟ್ ಮಾಡಿದೆ. ಸೊ ಅದಕ್ಕೆ ಏನಾಗಿದೆಪ್ಪ ಮಾರ್ಕೆಟ್ ಬ್ಯಾಕ್ ಇದು ಗ್ಯಾಪ್ ಡೌನ್ ಆದ್ರೂ ಕೂಡ ಮಾರ್ಕೆಟ್ ಸ್ವಲ್ಪ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಸಪೋರ್ಟ್ ಅಂತ ತುಂಬಿಸಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಆಮೇಲೆ ಮೇಲ್ಗಡೆ ಹೋದ್ರು ಕೂಡ ಎಲ್ಲಿವರೆಗೆ ಹೋಗುತ್ತೆ ಅಂತ ನಿಮ್ಗೆ ಹೇಳಿದಪ್ಪ ಅಂದ್ರೆ ಈ ಒಂದು ಸ್ಪೇಸ್ ಅಲ್ಲಿ ಅಂತ ನಮ್ಗೆ ಹೇಳಿದೆ, ಹೌದಾ? ಸೊ ಇವತ್ತಿನ ದಿನ ಅಂತೂ ಟ್ರೇಡ್ ಆಯ್ತು. ನಾಳೆ ದಿನ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಇನ್ನು ಸ್ವಲ್ಪ ನಾವು ಜೂಮ್ ಮಾಡ್ಕೊಂಡ್ರೆ ಸ್ವಲ್ಪ ನೋಡ್ರಿ ಮಾರ್ಕೆಟ್ ಹೇಗೆ ಹೋಗಿದಪ್ಪ ನೀವು ಕೆಳಗಡೆ ಬಂದಿದೆ, ಮೇಲ್ಗಡೆ ಹೋಗಿದೆ, ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದೆ. ಸೊ ಈ ಒಂದು ಇವಾಗ ಏನ್ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಎಲ್ಲಿದಪ್ಪ ಅಂದ್ರೆ ಇವಾಗ ಸಪೋರ್ಟ್ ಝೋನ್ ಇದೆ, ಹೌದಾ? ಸೊ ಕ್ಯಾಂಡಲ್ ಸಪೋರ್ಟ್ ಝೋನ್ ಇರೋದ್ರಿಂದ ಎಲ್ಲಿ ಯಾವಾಗ ನಾವು ಬಯಸ್ ಆಕ್ಟಿವೇಟ್ ಆಗ್ತಾರಪ್ಪ ಅಂದ್ರೆ ಎಲ್ಲಿ ಮಾರ್ಕೆಟ್ ಯಾವಾಗ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡುತ್ತಲ್ಲ, ಈ ಒಂದು ಝೋನ್ ಅನ್ನ ಓಕೆ 51,000, ಓಕೆ 51,000 ಈ ಒಂದು ಝೋನ್ ಅನ್ನ ಎಲ್ಲಿವರೆಗೂ ಮಾರ್ಕೆಟ್ ಬ್ರೇಕ್ ಮಾಡಲ್ಲ ಅಲ್ಲಿವರೆಗೂ ಕೂಡ ಏನಾಗಿಲ್ಲಪ್ಪ ಅಂದ್ರೆ ಇಲ್ಲಿ ಬಯರ್ಸ್ ಆಕ್ಟಿವೇಟ್ ಆಗಿಲ್ಲ. ಮಾರ್ಕೆಟ್ ಮೇಲ್ಗಡೆ ಹೋದಾಗ ಸೆಲ್ಲರ್ಸ್ ಬರ್ತಾರೆ, ಮಾರ್ಕೆಟ್ ಮೇಲ್ಗಡೆ ಹೋದಾಗ ಸೆಲ್ಲರ್ಸ್ ಬರ್ತಾರೆ. ಬಟ್ ನಾಳಿನ ದಿನ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ನಾಳಿನ ದಿನ ಎಲ್ಲಿ ಓಪನ್ ಆದ್ರೆ ಎಲ್ಲಿ ಏನ್ ಟ್ರೇಡ್ ಮಾಡ್ಬೋದು ಅಂತ ನೋಡ್ಕೊಂಡ್ರೆ ಒಂದು ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೆ, ಓಕೆ ಗ್ಯಾಪ್ ಅಪ್ ಓಪನ್ ಆದ್ರೆ ಈ ಒಂದು ಕ್ಲೋಸಿಂಗ್ ಪಾಯಿಂಟ್ ಇದೆಲ್ಲ 50,900 ಇದನ್ನ ಕ್ರಾಸ್ ಮಾಡ್ಕೊಂಡು 51,000 ಏನಾದ್ರು ಕ್ರಾಸ್ ಮಾಡ್ಕೊಂಡ್ರೆ ಮಾರ್ಕೆಟ್ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲಿ ಇರೋದಪ್ಪ ಅಂದ್ರೆ ಇದು ಒಂದು ಫಸ್ಟ್ ಟಾರ್ಗೆಟ್ ಬರುತ್ತೆ, ಓಕೆ 51,200. ಓಕೆ ಅದು ಆದ್ಕೊಳ್ಳಿ ಯಾವ್ದು ಬರುತ್ತಪ್ಪ ನಮ್ಗೆ ಸೆಕೆಂಡ್ ಟಾರ್ಗೆಟ್ ಇದು ಬರುತ್ತೆ 51,400. ಈ ಒಂದು ಎರಡು ಏನಾಗಿದಪ್ಪ ನಮ್ಗೆ ಗ್ಯಾಪ್ ಅಪ್ ಆದ್ರೆ ನಮ್ಗೆ ಸೆಕೆಂಡ್ ಟಾರ್ಗೆಟ್ ಮತ್ತು ಫಸ್ಟ್ ಟಾರ್ಗೆಟ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಥವಾ ಗ್ಯಾಪ್ ಅಪ್ ಆದ್ರೂ ಕೂಡ ಒಂದ್ ವೇಳೆ ಇದೇ ಏನಾದ್ರು ಈ ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ 50,900 ಕೆಳಗಡೆ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಸೀದಾ ಸ್ಪೀಡ್ ಆಗಿ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದ್ರು ಕೂಡ ಫಸ್ಟ್ ಏನಾಗುತ್ತಪ್ಪ ನಮ್ಗೆ ಫಸ್ಟ್ ಸಪೋರ್ಟ್ ಇದು ಸಿಗುತ್ತೆ, ಓಕೆ 50,600 ಏನಾಗುತ್ತಪ್ಪ ನಮ್ಗೆ ಫಸ್ಟ್ ಸಪೋರ್ಟ್ ಸಿಗೋದ್ರಿಂದ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಸಪೋರ್ಟ್ ಮತ್ತೆ ಮೇಲ್ಗಡೆ ಹೋಗಿ ಕನ್ಸಲ್ಟೇಷನ್ ಆಗಿ ಟ್ರೇಡ್ ಮಾಡತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ ಒಂದ್ ವೇಳೆ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆದ್ರೆ, ಓಕೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಏನಾಗುತ್ತಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿ ಈ ಒಂದು ಝೋನ್ ಇದೆಯಲ್ಲ ಈ ಒಂದು ಕ್ಯಾಂಡಲ್ 50% ಏನ್ ಮಾಡ್ತದಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಒಂದು ಎಂ ಪ್ಯಾಟರ್ನ್ ಮಾಡ್ಕೊಂಡು ಸ್ವಲ್ಪ ಕೆಳಗಡೆ ಬಂದ್ರೆ ಮತ್ತೆ ಈ ರೀತಿ ಕೆಳಗಡೆ ಬಂದು ಇಲ್ಲಿ ಒಂದು ಫುಲ್ ಬ್ಯಾಕ್ ತಗೊಂಡು ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಅಥವಾ ಒಂದ್ ವೇಳೆ ಏನಾದ್ರು ಗ್ಯಾಪ್ ಡೌನ್ ಆಯ್ತದಪ್ಪ ಅಂದ್ರೆ, ಓಕೆ ಇಲ್ಲಿ ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ ಏನಾಗ್ಬೋದಪ್ಪ ಅಂದ್ರೆ ಫಸ್ಟ್ ಡೈರೆಕ್ಟ್ ಇಲ್ಲಿ ಗ್ಯಾಪ್ ಡೌನ್ ಆಯ್ತಪ್ಪ ಫಸ್ಟ್ ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಈ ಒಂದೇನು ಝೋನ್ ಇದೆಯಲ್ಲ ಈ ಝೋನ್ ಅನ್ನ ಏನ ಮಾಡಬಹುದಪ್ಪ ಅಂತಂದ್ರೆ, ಓಕೆ ಈ ಝೋನ್ ಅನ್ನ ಏನ್ ಮಾಡಬಹುದಪ್ಪ ಅಂತಂದ್ರೆ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿ ಸ್ವಲ್ಪ ಎಂ ಪ್ಯಾಟರ್ನ್ ಮಾಡ್ಕೊಂಡು ಈ ರೀತಿ ಏನ್ ಮಾಡೋದಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ಇದೆ. ಓಕೆ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು 51 ಸ್ವಲ್ಪ 1 ಅವರ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಇದು ಸ್ವಲ್ಪ ನೋಡ್ರಿ, ಓಕೆ 1 ಅವರ್ ಟೈಮ್ ಫ್ರೇಮ್ ದಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ಸ್ವಲ್ಪ ಇಲ್ಲಿ ನೋಡ್ರಿ ಇದು ನಮಗೆ ಇರ್ತಕ್ಕಂಥದ್ದು, ಓಕೆ 50,500 ನಮಗೆ ಇರ್ತಕ್ಕಂಥದ್ದು ಸಪೋರ್ಟ್. ಓಕೆ ಇಲ್ಲಿ ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಮಗೆ ಇಲ್ಲಿ ಇದೇನಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇದು, ಹೌದಾ? ಒಂದ್ ವೇಳೆ ಏನಾದ್ರು ಇಲ್ಲೇ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಎಲ್ಲಿ ರೀಚ್ ಆಗುತ್ತಪ್ಪ ಅಂದ್ರೆ ಇಲ್ಲಿ ರೀಚ್ ಆಗುತ್ತೆ, ಹೇಳಿದಿಲ್ಲ 50,200 ಅಂತ ಅದೇ ರೀಚ್ ಆಗುತ್ತೆ. ಅದನ್ನು ಕೂಡ ಕ್ರಾಸ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಹೋಗ್ತಪ್ಪ ಅಂದ್ರೆ 50,400 ಮತ್ತು 50,600 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಈ ಒಂದು ಪ್ಯಾಟರ್ನ್ ನೋಡ್ಕೊಂಡ್ರೆ ಈ ರೀತಿ ಕೆಳಗಡೆ ಬಂದು ಈ ರೀತಿ ಮೇಲ್ಗಡೆ ಹೋಗಿ ಫುಲ್ ಬ್ಯಾಕ್ ತಗೊಂಡು ಮಾರ್ಕೆಟ್ ಸೀದಾ ಕೆಳಗಡೆ ಬಂದ್ರು ಕೂಡ ಮಾರ್ಕೆಟ್ ಇಲ್ಲಿ ಓಪನ್ ಆದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗಿ ಈ ರೀತಿ ಪ್ಯಾಟರ್ನ್ ಮಾಡ್ಕೊಂಡು ಕೆಳಗಡೆ ಬಂತಪ್ಪ ಅಂದ್ರೆ ಇಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಈ ಒಂದು ಝೋನ್ ಅನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡು ಡೈರೆಕ್ಟ್ ಇಲ್ಲಿ ಹೋಗ್ಬೋದಪ್ಪ ಅಂದ್ರೆ 54,400 ಮತ್ತು 50,000 ರೌಂಡ್ ಫಿಗರ್ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಅಥವಾ ಏನಾದ್ರು ಇಲ್ಲೇ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ, ಓಕೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಇದು ಡೈರೆಕ್ಟ್ ಆಗಿ ಬ್ರೇಕ್ ಮಾಡ್ಕೊಂಡಿರ್ತಾರೆ 50,200 ಮತ್ತು 50,400 ಮತ್ತು 50,000 ತನಕ ರೌಂಡ್ ಫಿಗರ್ ಆಗಿ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ ಅದಕ್ಕೆ ನೀವು ಮಾಡ್ರಪ್ಪ ನಾಳಿನ ದಿನ ಬ್ಯಾಂಕ್ ನಿಫ್ಟಿನ ಸ್ವಲ್ಪ ನೋಡ್ಕೊಂಡು ಟ್ರೇ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಸ್ವಲ್ಪ ಸಪೋರ್ಟ್ಸ್ ಇದೆ. ಓಕೆ ಇಲ್ಲಿ ನೋಡ್ರಿ ಇದನ್ನು ಕೂಡ ಒಂದು ಸಪೋರ್ಟ್ ಝೋನ್ ಇದೆ, ಓಕೆ ಇದನ್ನು ಕೂಡ ಒಂದು ಸಪೋರ್ಟ್ ಝೋನ್ ಇದೆ, ಇದನ್ನು ಕೂಡ ಒಂದು
ಸಪೋರ್ಟ್ ಝೋನ್ ಇರೋದ್ರಿಂದ ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ 50,000 ವರೆಗೂ ಕೂಡ ನಮ್ಗೆ ಸ್ವಲ್ಪ ಸೆಲ್ಲರ್ಸ್ ಬರ್ತಾರೆ. 50,000 ಯಾವಾಗ ಕ್ರಾಸ್ ಮಾಡಿದಾಗ ಅವಾಗ ಹೆವಿ ಆಗಿರ್ತಕ್ಕಂಥ ಸೆಲ್ಲರ್ಸ್ ಬರ್ತಕ್ಕಂಥ ತುಂಬಾನೇ ಚಾನ್ಸಸ್ ಇರುತ್ತೆ. ಅದಕ್ಕೆ ಫಸ್ಟ್ ಮಾಡ್ರಪ್ಪ ಅಂದ್ರೆ ಈ ಒಂದು ಝೋನ್ ಅನ್ನ ಸ್ವಲ್ಪ ನೋಡ್ಕೊರಿ 50,500. ಆಮೇಲೆ ಅದಕ್ಕಿಂತ ಮೊದಲು ಎಲ್ಲಿ ಬರುತ್ತಪ್ಪ ಈ ಒಂದು ಝೋನ್. ಓಕೆ, ಈ ಒಂದು ಸ್ವಲ್ಪ ಝೋನ್ ಅನ್ನ ನೋಡ್ಕೊಂಡು ಸ್ವಲ್ಪ ಟ್ರೈ ಮಾಡ್ಕೊಂಡ್ರೆ ಈ ಒಂದು ಝೋನ್ ಅನ್ನು ಏನಾದ್ರು ಮಾರ್ಕೆಟ್ ನಾಳಿನ ದಿನ ಗ್ಯಾಪ್ ಡೌನ್ ಆಗಿ ಬ್ರೇಕ್ ಮಾಡೋದಕ್ಕೆ ಕೆಳಗೆ ಡೈರೆಕ್ಟ್ ಆಗಿ 50,000 ತನಕ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಓಕೆ, ಮೇಲ್ಗಡೆ ಹೋಯ್ತಪ್ಪ ನಮ್ಗೆ ಹೇಳಿದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಎಷ್ಟು ಹೋಗುತ್ತಪ್ಪ ಅಂದ್ರೆ 50,200, ಆಮೇಲೆ 50,400, ಆಮೇಲೆ 50,600 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಅದು ಸ್ವಲ್ಪ ಗಮನ ಕೊಟ್ಟ ನೋಡ್ಕೊರಿ. ಹಂಗೆ ಅದೇ ರೀತಿ ಸ್ವಲ್ಪ ನಮಗೆ ನಿಫ್ಟಿ ನೋಡ್ಕೊಂಡ್ರೆ ನಿಫ್ಟಿ ನಮ್ಗೆ ಏನೈತಪ್ಪ ಗ್ಯಾಪ್ ಡೌನ್ ಓಪನ್ ಆದ್ರೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ನಮ್ಗೆ ಸಪೋರ್ಟ್ ಇದೆ ಅಂತ ನೋಡಿದೆ 23,400. ಓಕೆ, ಅದಕ್ಕಿಂತ ಮೊದಲು ಏನಾಗಿದೆಪ್ಪ ಇಲ್ಲಿ ಒಂದು ಸಪೋರ್ಟ್ ಚಿಕ್ಕದಾಗಿ ಸಪೋರ್ಟ್ ಇದೆ. ಈ ಸಪೋರ್ಟ್ ಏನ್ ಮಾಡೋದಪ್ಪ ಮಾರ್ಕೆಟ್ ಫಸ್ಟ್ಗೆ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಡೈರೆಕ್ಟ್ ಆಗಿ ಕೆಳಗಡೆ ಬಂದು ಈ ಒಂದು ಸ್ವಲ್ಪ ಫುಲ್ ಬ್ಯಾಕ್ ಮುಗಿಸಿ ಕೆಳಗೆ ಬರಂತ ಹೇಳಿದ್ರೆ, ಆದ್ರೆ ಈ ಒಂದು ಝೋನ್ ಏನಿದೆ ಈ ಝೋನ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡಿ ಕೆಳಗಡೆ ಫುಲ್ ಬ್ಯಾಕ್ ತಗೊಳಿಲ್ಲ. ಅದನ್ನ ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗಿದೆ. ಎಲ್ಲಿವರೆಗೂ ಹೋಗಿದೆಪ್ಪ ಅಂದ್ರೆ ಈ ಒಂದು ಝೋನ್ ಇದೆಯಲ್ಲ ಈ ಝೋನ್ ವರ್ಗು ಕೂಡ ಮಾರ್ಕೆಟ್ 23,700 ಕೂಡ ಮಾರ್ಕೆಟ್ ಹೋಗಿ ನಿಂತ್ರೆ. ಓಕೆ, ಸೊ ಇದನ್ನು ಕೂಡ ಏನಿದೆಪ್ಪ ಅಂದ್ರೆ ಮೇನ್ ಆಗಿರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಒಂದು ಸಪೋರ್ಟ್ ಝೋನ್ ದಲ್ಲಿ ಇರೋದ್ರಿಂದ ಮಾರ್ಕೆಟ್ ನಾಳಿನ ದಿನ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ನಾವು ಜೂಮ್ ಮಾಡೋಣ. ಸ್ವಲ್ಪ ಗ್ಯಾಪ್ ಅಪ್ ಏನಾದ್ರು ಓಪನ್ ಆದ್ರೆ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲ ಹೋಗುತ್ತಪ್ಪ ಅಂದ್ರೆ ಇಲ್ಲಿ ಹೋಗಿ 23,800. ಓಕೆ, ಅಲ್ಲಿವರೆಗೆ ಹೋಗಿದೆ. ಆಮೇಲೆ ಇದು ಓಕೆ, ಇದು ಏನಾಗಿ ಆಕ್ಟ್ ಮಾಡತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್, ಇದು ಕೂಡ ಏನಾಗಿ ಆಕ್ಟ್ ಮಾಡತ್ತಪ್ಪ ಅಂದ್ರೆ ಸಪೋರ್ಟ್ ಆಗಿ ಆಕ್ಟ್ ಮಾಡತ್ತೆ. ಹೌದಾ, ಸೊ ಗ್ಯಾಪ್ ಅಪ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಎಲ್ಲಿ ತನಕ ಹೋಗುತ್ತಪ್ಪ ಅಂದ್ರೆ 23,800 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಿವರೆಗೆ 23,800 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಹೋಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಹೋಗುತ್ತೆ. ಇದು ಸ್ಪೆಷಲಿ 24,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಫಸ್ಟಿಗೆ 23,800, ಆಮೇಲೆ 24,000 ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ. ಬಟ್ ಈ ಒಂದು ಝೋನ್ ಇದೆಯಲ್ಲ ಈ ಝೋನ್ ತುಂಬಾ ಹೆವಿ ಆಗಿರೋದ್ರಿಂದ ಸೆಲ್ಲರ್ಸ್ ಮಾರ್ಕೆಟ್ ಏನು ಮಾಡಬಹುದಪ್ಪ ಅಂದ್ರೆ ಒಂದ್ ವೇಳೆ ಇಲ್ಲೇ ಇದೇ ಒಂದು ಫ್ಲಾಟ್ ಓಪನ್ ಆಯ್ತಪ್ಪ ಅಂದ್ರೆ ಕೆಳಗಡೆ ಬಂದ್ರು ಕೂಡ ಎಲ್ಲಿವರೆಗೂ ಬರ್ಬೋದಪ್ಪ ಇದೇ ಒಂದು ಝೋನ್ ದಲ್ಲಿ ತನಕ ಬರ್ಬೋದು. 23,500 ಕೂಡ ಮಾರ್ಕೆಟ್ ಬರ್ಬೋದು. ಓಕೆ, ಬಂದ್ರು ಕೂಡ ಏನಿರುತ್ತೆ ಮತ್ತೆ ಫುಲ್ ಬ್ಯಾಕ್ ಮುಗಿಸಿ ಮತ್ತೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಏನಾದ್ರು ಫ್ಲಾಟ್ ಓಪನ್ ಆದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ ಏನಿರುತ್ತಪ್ಪ ಅಂದ್ರೆ ಇದು ರೌಂಡ್ ಫಿಗರ್ ಇದೆ. ಓಕೆ, ಅದಾದ್ಮೇಲೆ ಇದು ರೌಂಡ್ 24,000ಕ್ಕೆ ರೌಂಡ್ ಫಿಗರ್ ಇರುತ್ತೆ. ಒಂದ್ ವೇಳೆ ಕೆಳಗಡೆ ಬಂತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ ಇದೆ ಏನಿದೆ ಈ ಝೋನ್ ಇದೆಯಲ್ಲ ಇದು ಸ್ವಲ್ಪ ಬ್ರೇಕ್ ಮಾಡ್ಕೋಬೇಕು. ಬ್ರೇಕ್ ಮಾಡ್ಕೊಂಡ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಈ ಒಂದು ಝೋನ್ ವರ್ಗು ಕೂಡ ಈ ಒಂದು ಸ್ವಿಂಗ್ ವರ್ಗು ಕೂಡ ಮಾರ್ಕೆಟ್ ನಮಗೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಒಂದ್ ವೇಳೆ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಈ ಒಂದು ಸ್ವಿಂಗ್ ಅಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಸ್ವಿಂಗ್ ಮೇಲ್ಗಡೆ ಹೋಗಿ ಈ ಒಂದೇನು ಝೋನ್ ಇದೆಯಲ್ಲ ಫ್ಲಿಪ್ ಝೋನ್ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಕೆಳಗಡೆ ಬ್ರೇಕ್ ಮಾಡುವಾಗ ಈ ಒಂದನ್ನ ಲೋ ಅನ್ನ ಬ್ರೇಕ್ ಮಾಡಿದ್ರೆ ನಮಗ ಮತ್ತೆ ನೆಕ್ಸ್ಟ್ ಟಾರ್ಗೆಟ್ ನಮಗೆ ಈ ಒಂದು ಕೆಳಗಡೆ ಇರ್ತಕ್ಕಂಥ ಸಪೋರ್ಟ್ ಗೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದನ್ನ ನಾವು 1 ಮಿನಿಟ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ 1 ಮಿನಿಟ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ 1 ಮಿನಿಟ್ ಟೈಮ್ ಫ್ರೇಮ್ ದಲ್ಲಿ ನೋಡ್ಕೊಂಡ್ರೆ 1 ಮಿನಿಟ್ ಟೈಮ್ ಫ್ರೇಮ್ ದಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ನೋಡ್ರಿ ನೀವು 24,000. ಓಕೆ, ಇದು ಆಮೇಲೆ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಒಂದು ಸಪೋರ್ಟ್ ಇತ್ತು. ಹೌದಾ, ಈ ಸಪೋರ್ಟ್ ಅನ್ನು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದು ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲೆ ಹೋಗಿದೆ. ಹೌದಾ, ಸೊ ಇಲ್ಲಿ ಏನಿದಪ್ಪ ಮೇನ್ ನಮಗೆ ರೆಸಿಸ್ಟೆನ್ಸ್ ಎಲ್ಲಿದಪ್ಪ ಅಂದ್ರೆ ಇದನ್ನು ಕೂಡ ಒಂದು ನಮ್ಗೆ ಮೇನ್ ರೆಸಿಸ್ಟೆನ್ಸ್ ಇದೆ. ಓಕೆ, ಇದನ್ನು ಕೂಡ ಒಂದು ಮೇನ್ ರೆಸಿಸ್ಟೆನ್ಸ್ ಇದೆ. ಹೌದಾ, ಆಮೇಲೆ ಇದನ್ನು ಕೂಡ ಒಂದು ಮೇನ್ ರೆಸಿಸ್ಟೆನ್ಸ್ ಇದೆ. ಇಲ್ಲಿ ಈ ಎಲ್ಲಾ ಪ್ಲೇಸಸ್ ನ ಇವೆಲ್ಲಾ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊಂಡು ಹೋದ್ರೆ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹೌದಾ, ಸೊ ಫಸ್ಟ್ ಏನಾದ್ರು ಈ ಒಂದು ಏರಿಯಾದಲ್ಲಿ ಏನಾದ್ರು ಗ್ಯಾಪ್ ಅಪ್ ಫ್ಲಾಟ್ ಓಪನ್ ಆಗಿ ಸ್ವಲ್ಪ ಕನ್ಸಲ್ಟೇಷನ್ ಆದ್ರೆ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ 23,800 ಹೋಗುತ್ತೆ. ಆಮೇಲೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ 23,900 ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಒಂದ್ ವೇಳೆ ಏನಾದ್ರು ಮತ್ತೆ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಸ್ವಲ್ಪ ಹೋಗಿ ಇಲ್ಲಿ 23,550 ಹೋಗಿ ಮತ್ತೆ ಈ ಒಂದು 23,500 ಏನಾದ್ರು ಕೆಳಗಡೆ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ 100.23,400 ಆಮೇಲೆ 23,300 ಆಮೇಲೆ 23,200 ಆಮೇಲೆ 23,100 ಈ ರೀತಿ ಏನಾಗ್ಬಿಡಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್
ತುಂಬಾನೇ ಇರುತ್ತೆ, ಹೌದಾ. ಸೊ ನೋಡ್ರಿ ಇವೆಲ್ಲ ರೆಸಿಸ್ಟೆನ್ಸ್ ಇದೆ. ಓಕೆ, ಆಮೇಲೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸ್ ಇರ್ಬೋದು. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಇವಾಗ ಏನಿದೆಪ್ಪ ಅನ್ನೋ ಒಂದು ಸಪೋರ್ಟ್ ಝೋನ್ ಅಲ್ಲಿ, ಹೌದಾ, ಸಪೋರ್ಟ್ ಝೋನ್ ಇದೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಮಾರ್ಕೆಟ್ ಇವಾಗ ಎಲ್ಲಿದೆಪ್ಪ ಅಂದ್ರೆ ಬಾಟಮ್ ದಲ್ಲಿ ಇದೆ, ಹೌದಾ. ಇದು ಬೈ ಅಲ್ಲ, ಇದು ಬಾಟಮ್. ಬಾಟಮ್ ದಲ್ಲಿ ಇರೋದನ್ನ ನಿಮ್ಗೆ ಏನಿದೆಪ್ಪ ಅಂದ್ರೆ ಹೌ ಟು ಕ್ಯಾಚ್ ಟಾಪ್ ಅಂಡ್ ಬಾಟಮ್ ವಿಡಿಯೋದಲ್ಲಿ ಬಾಟಮ್ ದಲ್ಲಿ ಇದ್ದಾಗ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡುತ್ತೆ, ಆಮೇಲೆ ಟಾಪ್ ದಲ್ಲಿ ಇದ್ದಾಗ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡುತ್ತೆ ಅಂತ ನಿಮ್ಗೆ ಹೇಳಿದ್ದೆ, ಹೌದಾ. ಸೊ ಬಾಟಮ್ ದಲ್ಲಿ ಇರೋದ್ರಿಂದ ಮಾರ್ನಿಂಗ್ ದಿನ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ, ಅಥವಾ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ, ಅಥವಾ ಇದೇ ರೀತಿ ಏನಾಗುತ್ತಪ್ಪ ಕನ್ಸಲ್ಟೇಷನ್ ಆಗ್ತಕ್ಕಂಥ ಚಾನ್ಸಸ್ ಇದೆ, ಹೌದಾ. ಸೊ ನೀವು ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಅನ್ನು ಸರಿಯಾಗಿ ನೋಡ್ಕೊಂಡು ಟ್ರೇಡ್ ಮಾಡ್ರಿ ಅಂತ ನಮ್ಗೆ ಹೇಳ್ತದೆ. ಓಕೆ, ಸೊ ಫಸ್ಟ್ ನೋಡಿ ಇನ್ನೊಂದ್ಸತಿ ನಿಮ್ಗೆ ಹೇಳ್ತೀವಿ, ಇದು ಒಂದು ಮೇಜರ್ ಸಪೋರ್ಟ್ ಇರುತ್ತೆ. ಓಕೆ, ಆಮೇಲೆ ಈ ಒಂದು ಏರಿಯಾದಲ್ಲಿ ಏನಪ್ಪ ಒಂದ್ ಎರಡು ಮೂರು ಏನಿದೆಪ್ಪ ಅಂದ್ರೆ ಇಲ್ಲಿ ನಮ್ಗೆ ರೆಸಿಸ್ಟೆನ್ಸ್ ಇದಾವೆ, ಹೌದಾ. ಒಂದೆರಡು ಮೂರು ರೆಸಿಸ್ಟೆನ್ಸ್ ಇರೋದ್ರಿಂದ ಸ್ವಲ್ಪ ನೀವು ಏನ್ ಮಾಡ್ರಿ, ಗಮನ ಕೊಟ್ಟು ಕೆಲಸ ಮಾಡ್ರಿ ಅಂತ ನಿಮ್ಗೆ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು.